ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಲ್ಲಿ ಇದೀಗ ಕೆಎನ್ಆರ್ ಅಭಿಮಾನಿ ಬಳಗದ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ? ಕೆಎನ್ಆರ್ ಅಭಿಮಾನಿ ಬಳಗದ ವತಿಯಿಂದ TAPMC MS ಸಭಾಂಗಣದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿರುವಂತಹದ್ದು. DCC ಬ್ಯಾಂಕ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸತಕ್ಕಂತ KN ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಹಕಾರ ಸಚಿವರು ಕೂಡ ಆಗಿದ್ದಾರೆ. ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗಕ್ಕೆ ಸಹಾಯ ಹಸ್ತವನ್ನ ನೀಡಿರತಕ್ಕಂತಹದ್ದು. ಸಹಕಾರ ಸಂಘವನ್ನ ಇಡೀ ರಾಷ್ಟ್ರಕ್ಕೆ ಪರಿಚಯಿಸಿದಂತಹ ಕೀರ್ತಿ KN ರಾಜಣ್ಣ ಅವರಿಗೆ ಸಲ್ಲಿಕೆ ಆಗತ್ತೆ. KN ರಾಜಣ್ಣ ಅವರ 75ನೇ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಅದ್ದೂರಿ ಅಮೃತ ಮಹೋತ್ಸವ ಸಮಾರಂಭವನ್ನ ಇದೀಗ ತುಮಕೂರು ನಗರದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. KN ರಾಜಣ್ಣ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಆಗ್ತಕ್ಕಂತಹದ್ದು ಜೂನ್ 21ರಂದು ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. CM ಸಿದ್ದರಾಮಯ್ಯನವರಿಂದ ಈ ಒಂದು ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕೂಡ ಮಾಡ್ತಕ್ಕಂತಹದ್ದು. ತುಮಕೂರು ಜಿಲ್ಲೆಯ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ KN ರಾಜಣ್ಣನವರ ಏನು ಅಭಿನಂದನಾ ಗ್ರಂಥ ಹಾಗೆಯೇ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಜೂನ್ 21ನೇ ತಾರೀಕು ಆಯೋಜನೆ ಮಾಡಲಾಗಿರ್ತಕ್ಕಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ಗುಬ್ಬಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ KN ರಾಜಣ್ಣವರ ಅಭಿಮಾನಿ ಬಳಗದ ಸದಸ್ಯರು. ತುಮಕೂರು ಜಿಲ್ಲಾ 25 ವರ್ಷಗಳ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ 10 ವರ್ಷಗಳ ಅಧ್ಯಕ್ಷರಾಗಿ, APMC ನಿರ್ದೇಶಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, 3 ಬಾರಿ ವಿಧಾನಸಭಾ ಸದಸ್ಯರಾಗಿ, ಕರ್ನಾಟಕ ರಾಜ್ಯ ಸಹಕಾರಿ ಸಚಿವರಾಗಿ ಇವತ್ತು ನಮ್ಮ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ರಾಜಣ್ಣನವರು ಕೂಡ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದ ಮೇಲೆ ಸುಮಾರು 1,45,000 ಜನಕ್ಕೆ 722 ಕೋಟಿ ಸಾಲವನ್ನ 5 ಗುಂಟೆ ಜಮೀನಿನಲ್ಲಿ 10 ಗುಂಟೆ ಜಮೀನಿನಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಸಾಲವನ್ನ ಕೊಡ್ತಕ್ಕಂಥ ಕೆಲಸವನ್ನ ರಾಜಣ್ಣವರು ಮಾಡಿದ್ದಾರೆ. ಬಟ್ ಇದ್ರ ಜೊತೆಯಲ್ಲಿ ಯಾರು ತುಮಕೂರು ಜಿಲ್ಲೆಯಲ್ಲಿ ವ್ಯವಸಾಯ ಸೇವಕ ಸಂಘದಲ್ಲಿ ರೈತರು ಮೃತರಾದರೆ ಅವರಿಗೆ 1 ಲಕ್ಷ ರೂಪಾಯಿ ಸಾಲವನ್ನು ಮನ್ನಾ ಮಾಡತಕ್ಕಂತಹ ಕೆಲಸವನ್ನು ರಾಜಣ್ಣವರು ಮಾಡಿದ್ದಾರೆ. ಮತ್ತೆ ಬರಗಾಲದಲ್ಲಿ ಹೋದ ಬರಗಾಲದಲ್ಲಿ ರಾಜಣ್ಣ ಅಧ್ಯಕ್ಷರು ಜಿಲ್ಲಾ ಬ್ಯಾಂಕಿನ ರಾಜಣ್ಣವರು ಗೋವುಗಳಿಗೆ ಮೇವನ್ನು ಕೊಡುವ ಜೊತೆಯಲ್ಲಿ ಮೇವುಗಳು ಕೊಡುವ ಜೊತೆಯಲ್ಲಿ ಅಲ್ಲಿ ದನ ಮಾಡ್ಕೊಳ್ಳೋದಕ್ಕೂ ಊಟದ ವ್ಯವಸ್ಥೆಯನ್ನು ಕೂಡ ರಾಜಣ್ಣವರು ಮಾಡಿದರು. ರಾಜಣ್ಣವರು 16 ವರ್ಷದ ಕೆಲಸವನ್ನ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಮತ್ತೆ ಮೊನ್ನೆ ಈ ಒಂದು ಶಿವಭಾಗ್ಯ ಅದು ಬಂದಿದೆ. ಹಿಂದೆ ವಿಧಾನಸಭಾ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಶಿವಭಾಗ್ಯ ಯೋಜನೆಯನ್ನ ರಾಜಣ್ಣವರು ಈ ರಾಜ್ಯಕ್ಕೆ ಕೊಡಿಸಿಕೊಟ್ರು. ಮತ್ತೆ ಉದ್ಯೋಗ ಯೋಜನೆ ಅವರು ಶಾಸಕರಾಗಿದ್ದಾಗ ಮುಖ್ಯಮಂತ್ರಿ ಗಮನಕ್ಕೆ ತಂದು ಆ ಯೋಜನೆಯನ್ನು ರಾಜಣ್ಣವರು ಮಾಡಿದ್ರು. ಮತ್ತೆ ಸಾಲ ಮನ್ನಾ ಯೋಜನೆಯನ್ನು ಕೂಡ ರಾಜಣ್ಣವರು CM ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾಡಿದ್ದಾರೆ. ಮೊನ್ನೆ ನಡೆದಂತಹ ಹಾಲು ಉತ್ಪಾದಕರಿಗೆ ನಮಗೆ ಗೊತ್ತಿದೆ, ಪತ್ರಿಕೆಗಳು ಬಂದಿದೆ, ಕರ್ನಾಟಕ ರಾಜ್ಯದ ಹಾಲು ಉತ್ಪಾದಕರ ಅಧ್ಯಕ್ಷರ ಸಭೆಯನ್ನು ಕರೆದು ಏನಾದರೂ ಮಾಡಿ ರೈತರಿಗೆ 4 ರೂಪಾಯಿ 5 ರೂಪಾಯಿ ಹೆಚ್ಚಿಗೆ ಪ್ರೋತ್ಸಾಹವನ್ನ ರೈತರಿಗೆ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಗಮನವನ್ನು ಸೆಳೆದು ಕೊನೆಗೆ ಮುಖ್ಯಮಂತ್ರಿಯವರು ಈ ನಮ್ಮ ರಾಜ್ಯದ ಸಹಕಾರಿ ಸಚಿವರು ಕರ್ನಾಟಕ ರಾಜ್ಯದ ಒಕ್ಕೂಟದ ಅಧ್ಯಕ್ಷರ ಮಧ್ಯೆ ಒಪ್ಪಿಗೆ 4 ರೂಪಾಯಿ ಹಣವನ್ನ ರೈತರಿಗೆ ಜಮಾವಣೆ ಮಾಡತಕ್ಕಂಥ ಕೆಲಸವನ್ನ ಇವತ್ತು ರಾಜಣ್ಣವರು ತೀರ್ಮಾನದಲ್ಲಿ ಎಲ್ಲ ಸಹಕಾರಿ ರೈತಾಪಿ ವರ್ಗದ ಎಲ್ಲ ಜನರು ಸಹ ರಾಜಣ್ಣವರ ಶುಭೋತ್ಸವಕ್ಕೋಸ್ಕರ ತುಮಕೂರು ನಗರಕ್ಕೆ ಕಾರ್ಯಕ್ರಮ ನಾವು ಪರವಾಗಿ ಆ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಹೆಚ್ಚು ಮಾಡ್ತಾ ಇದ್ದರೆ ಯುವಕರು ಹೆಚ್ಚು ಇವತ್ತು ಸಹಕಾರಿ ಪ್ರವೇಶ ಮಾಡಿದ್ದಾರೆ. ಅದಕ್ಕೆಲ್ಲ ರಾಜಣ್ಣವರೇ ಪ್ರೇರಣೆ ನಾವು ಭಾವಿಸಿದ್ದೀವಿ. ದೃಷ್ಟಿಯಿಂದ ಅವರ ಹುಟ್ಟುಹಬ್ಬವನ್ನು ಯಶಸ್ವಿಗೋಸ್ಕರ ಗುಬ್ಬಿ ತಾಲೂಕಿನ ಎಲ್ಲ ಸಮಾಜಗಳು ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ನಿರ್ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಗುಬ್ಬಿ ತಾಲೂಕಿನ ಕಳಕಳಿ. ಇದೀಗ KN ರಾಜಣ್ಣನವರ ಅಭಿಮಾನಿ ಬಳಗದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಕೂಡ ಹಂಚಿಕೊಂಡಿರುವಂತಹದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಒಂದು ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣಕ್ಕೆ ಬೆಳೆದಂತಹ ವ್ಯಕ್ತಿ KN ರಾಜಣ್ಣ. ಸಹಕಾರ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ಅವರ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ತುಮಕೂರು ನಗರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ತಾವೆಲ್ಲರೂ ಕೂಡ ಬರಬೇಕು ಅನ್ನುವಂತಹ ಆಹ್ವಾನವನ್ನ ಕೂಡ ಮಾಡಿರ್ತಕ್ಕಂಥದ್ದು KN ರಾಜಣ್ಣನವರ ಅಭಿಮಾನಿ ಬಳಗದು.